ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶತ್ರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರದ ಹುಡುಕಾಟ ಈಗ ನಡೀತಾ ಇರುವಂಥದ್ದು. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಅವನಿಗೆ ಅವನೇ ಅಂತಲೇ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಆತ್ಮಕ್ಕೆ ಆತ್ಮವೇ ಬಂಧು, ಆತ್ಮಕ್ಕೆ ಆತ್ಮವೇ ಶತ್ರು, ಬೇರೆ ಯಾರೂ ಶತ್ರುಗಳಲ್ಲ. ನಿನಗೆ ನೀನೇ ಶತ್ರು, ನಿನ್ನಂಥ ಶತ್ರು ನಿನಗೆ ಬೇರೆ ಯಾರೂ ಇಲ್ಲ. ಹಾಗಾಗಿ ಶತ್ರುಗಳು ಅಂತ ಹೇಳಬೇಕಾಗಿಲ್ಲ ಅಂತ, ಬಹುವಚನ ಬೇಡ ಅಂತ. ಶತ್ರು ಯಾರು ಅಂತ ಕೇಳಿದರೆ ಸಾಕು, ಯಾರೂ ಅಲ್ಲ ನಾನೇ, ಅವನವನೇ ಅಂತ. ಅವನಿಗೆ ಶತ್ರು ಯಾವ ರೂಪದಲ್ಲಿ ಅಂದರೆ ಪಾಪದ ರೂಪದಲ್ಲಿ. ತನ್ನದೇ ಪೂರ್ವಕೃತಿಗಳು, ತಾನು ಮೊದಲು ಮಾಡಬಾರದ ಕಾರ್ಯಗಳು ಅಂತ, ಅವುಗಳೇ ತನಗೆ ಶತ್ರು. ಹಾಗಾಗಿ ಆತ್ಮೈವ ರಿಪುರಾತ್ಮನಃ ಅಂತ ಕೃಷ್ಣ ಎಷ್ಟೋ ಮೊದಲೇ ಆ ಮಾತುಗಳನ್ನ ಹೇಳಿದ್ದಾನೆ. ಪಾಪವೇ ಶತ್ರು. ಹಾಗಾಗಿಯೇ ಈ ಪಾಪ ಶಬ್ದದ ಅರ್ಥವೂ ಕೂಡ ಹಾಗೆ ಹೇಳಲ್ಪಟ್ಟಿದೆ. ಪಾ ಅನ್ನೋ ಧಾತುವಿಗೆ ರಕ್ಷಣೆ ಅಂತ ಅರ್ಥ ಇದೆ. ಪಾ ಅನ್ನೋ ಧಾತುವಿಗೆ ಪಾಪ ಅಂದರೆ ಯಾವುದರಿಂದ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕೋ ಅದು ಅಂತ. ಯಾವುದರಿಂದ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕು ಅಂತ. ಆತ್ಮಕ್ಕೆ ರಕ್ಷಣೆ ಬೇಕಾಗಿರೋದು ಇದೊಂದರಿಂದ ಮಾತ್ರ, ಪಾಪದಿಂದ ಮಾತ್ರ. ಹಾಗಾಗಿ ಎನಿಮಿ ನಂಬರ್ 1 ಅದೇ, ನಂಬರ್ 2 ಅದೇ, ನಂಬರ್ 3 ಅದೇ, 4 ಅದೇ, 5 ಅದೇ. ನೀವು ಎಷ್ಟು ಹೇಳಿದ್ರೆ ಅಷ್ಟು ಅದೇ ಅಂತ. ಅದೇ ಶತ್ರು, ಅದೇ ನಾನಾ ರೂಪದಲ್ಲಿ ಬರುವಂಥದ್ದು. ಇದಕ್ಕೆ ಒಂದು ಭಿನ್ನವಾದ ವಿಶ್ಲೇಷಣೆ ಕೊಡೋಕ್ಕೆ ನಮಗೆ ಇಷ್ಟಪಡ್ತೇವೆ. ಆದರೆ ಮೌಲಿಕವಾದ ವಿಶ್ಲೇಷಣೆ ಇದು. ಪಾಪ ಅಂದರೆ ಏನು ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ಮೌಲಿಕವಾದ ವಿಶ್ಲೇಷಣೆ, ಅಂದರೆ ಭಿನ್ನವಾದದ್ದು, ಯೋಗದಲ್ಲಿರುವಂಥದ್ದು. ಯೋಗ ಏನು ಹೇಳುತ್ತೆ ಅಂದರೆ, ಹೊರಗಡೆ ಹೇಗೆ ವಿಸ್ತಾರವಾದ ಪ್ರಪಂಚ ಬಂದಿದೆಯೋ ಹಾಗೆ ನಮ್ಮ ಒಳಗೂ ಕೂಡ ವಿಸ್ತಾರವಾದ ಪ್ರಪಂಚವಿದೆ. ಅದು ಭೌತಿಕವಾದದ್ದಲ್ಲ, ನೀವು ಆಪರೇಷನ್ ಮಾಡಿದರೆ ಕಾಣೋಂಥದ್ದಲ್ಲ. ಅದು ಮೆಟೀರಿಯಲ್ ರೂಪದಲ್ಲಿ ನೀವು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಅಭೌತಿಕವಾದ ಇನ್ನೊಂದು ಪ್ರಪಂಚ ನಮ್ಮ ಒಳಗೆ ಇದೆ. ಹಾಗೆ ಒಳಗೆ ದೊಡ್ಡ ಸಾಮ್ರಾಜ್ಯ ಇದೆ. ಆ ಸಾಮ್ರಾಜ್ಯದ ತುಂಬ ರಸ್ತೆಗಳಿದ್ದಾವೆ ಒಳಗಡೆಗೆ. ಅದಕ್ಕೆ ನಾಡಿಗಳು ಅಂತ ಹೆಸರು, ರಸ್ತೆಗಳಿಗೆ. ಅದರಲ್ಲಿ ಈ ನಮ್ಮ ಹೊರಗಡೆ ಇದ್ದ ಹಾಗೆಯೇ ಹೆದ್ದಾರಿಗಳು, ಈಗ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಅಂತೆಲ್ಲ ಹೇಳ್ತಾರಲ್ಲ, ಹಳ್ಳಿ ರೋಡು, ಹಾಗೆ ಇದೆ ಒಳಗೂ ಕೂಡ ಅಂತ. ದಶನಾಡಿ ಮಹಾಪಥಂ, ದಶದ್ವಾರಪುರಂ ದೇಹಂ, ದಶನಾಡಿ ಮಹಾಪಥಂ. ಒಂದು ದೊಡ್ಡ ರಸ್ತೆ, ಬಹುದೊಡ್ಡ ರಸ್ತೆ, ಒಂದು ಎಲ್ಲಕ್ಕಿಂತ ದೊಡ್ಡದು. ಅದಕ್ಕೆ ಸುಷುಮ್ನ ಅಂತ ಹೆಸರು. ಅದು ಈ ಸರಿಯಾಗಿ ಭ್ರೂಮಧ್ಯದಿಂದ, ಅಂದರೆ ನಮ್ಮ ಮಹಾಮಸ್ತಿಷ್ಕದ ಭ್ರೂಮಧ್ಯದಿಂದ ಕೆಳಗೆ ಮೂಲಾಧಾರದವರೆಗೆ ನೇರವಾಗಿ ಮಧ್ಯದಲ್ಲಿ ಬಂದಿದೆ. ಸರಿಯಾಗಿ ಮಧ್ಯದಲ್ಲಿ ಸುಷುಮ್ನ ನಾಡಿ, ಅದೊಂದು ಮಾರ್ಗ, ಅದು ಮಹಾಮಾರ್ಗ. ಅದು ಆ ಮಾರ್ಗ ಇಳಿದು ಬರುವಾಗ ಹುಬ್ಬನ್ನು ದಾಟುವಾಗ ಮೂರಾಗತ್ತೆ. ಒಂದು ಅದೇ ಅದು ಸುಷುಮ್ನ ಮಾರ್ಗವೇ. ಇನ್ನೆರಡು ಇಡ ಮತ್ತು ಪಿಂಗಲ ಅಂತ, 2 ಮಾರ್ಗಗಳು ಅಂತ. ಆ 2 ಮತ್ತೆ 100,000 ಕವಲೊಡೆದು ಸುಮಾರು 72,000 ನಾಡಿಗಳು ಅಂತ. ಇನ್ನು ಮರಿ ನಾಡಿಗಳು ಇನ್ನು ಅದರಲ್ಲಿ ಬೇಕಾದಷ್ಟು ಇರ್ಬೋದು. ಸಾಧಾರಣ ಮುಖ್ಯಪಟ್ಟ ನಾಡಿಗಳು ಅಂತಂದರೆ 72,000 ದಾರಿಗಳು ನಮ್ಮೊಳಗೆ, ರಸ್ತೆಗಳು. ಇವುಗಳಲ್ಲಿ ಜೀವ ಸಂಚಾರ ಮಾಡುತ್ತೆ ಈ ನಾಡಿಗಳಲ್ಲಿ. ಈ ನಾಡಿಗಳಲ್ಲಿ ಶುಭವೂ ಇದೆ, ಅಶುಭವೂ ಇದೆ. ಆ ನಾಡಿ, ಶುಭವಾದ ನಾಡಿಯಲ್ಲಿ ನಮ್ಮ ಜೀವ ಸಂಚಾರ ಮಾಡುವಾಗ ನಮಗೆ ಶುಭವಾದ ಯೋಚನೆಗಳು ಬರ್ತವೆ. ಅಶುಭವಾದ ನಾಡಿಗಳಲ್ಲಿ ಸಂಚಾರ ಮಾಡುವಾಗ ನಾವು ಅಶುಭವನ್ನು ಚಿಂತನೆ ಮಾಡ್ತಾ ಇರ್ತೀವಿ. ನಮ್ಮ ಥಾಟ್ ಅಂತ ಏನೇನಿದೆಯೋ ಅದೆಲ್ಲಕ್ಕೂ ಒಳಗೊಂದು ನಾಡಿ ಇದೆಯಂತೆ. ನಾವು ಏನೇನು ಯೋಚನೆ ಮಾಡ್ತೀವೋ, ನಮ್ಮಲ್ಲಿ ಏನೇನು ಭಾವಗಳು ಬರ್ತವೋ ಅವೆಲ್ಲಕ್ಕೂ ಪ್ರತ್ಯೇಕ ನಾಡಿಗಳು ನಮ್ಮೊಳಗಿದೆ. ಹಾಗಾಗಿ ನೀವು ಜಿಂಕೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ ಅಂದರೆ ಜಿಂಕೆದೊಂದು ನಾಡಿ ನಮ್ಮೊಳಗಿದೆ. ಅಲ್ಲಿರುತ್ತೆ ಜೀವ, ಪ್ರಾಣ, ಮನಸ್ಸು ಒಟ್ಟಿಗೆ ಎಲ್ಲೋಗಿ ಸೇರ್ಕೊಂಡಿರ್ತವೆ. ಅವನು ಜಡಭರತ ಜಿಂಕೆ ಬಗ್ಗೆ ಯೋಚನೆ ಮಾಡ್ತಾ ಪ್ರಾಣ ಬಿಟ್ಟ, ಹಾಗೆ ಜಿಂಕೆಯಾಗಿ ಹುಟ್ಟಿದ. ಅದರ ಹಿಂದಿರೋ ಫಿಲಾಸಫಿ, ಅದರಿಂದಿರೋ ತತ್ವ ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ಜಿಂಕೆಗೆ ಸಂಬಂಧಪಟ್ಟ ಒಂದು ನಾಡಿ ಇದೆ,
ಆ ನಾಡಿಲಿ ಅವನಿದ್ದ ಸಾಯೋ ಹೊತ್ತಲ್ಲಿ. ಹಾಗಾಗಿ ಆ ನಾಡಿಯಿಂದಲೇ ಹೊರಗೆ ಹೋದ ಅಂತ. ಆ ನಾಡಿಯಿಂದ ಹೊರಗೆ ಹೋದಾಗ ಅದೇ ಜನ್ಮ ಬಂತು. ಇದೊಂದು ಟೆಕ್ನಿಕಲ್ ಇದು. ಈಗ ಈ ಪಾಪ ಏನು ಮಾಡುತ್ತೆ ಅಂದರೆ ಶುಭವಾದ ನಾಡಿಗಳನ್ನು ಹೋಗಿ ಮುಚ್ಚುತ್ತೆ, ಬಿರಡೆ ಹಾಗೆ. ಈಗ ಈ ಹಾರ್ಟಿನ ಸ್ಪೆಷಲಿಸ್ಟ್ಗಳಿಗೂ ಗೊತ್ತು, ಅಥವಾ ಹಾರ್ಟ್ ಇದು ಅಂದರೆ ಡಿಸೀಸ್ ಇರೋರಿಗೂ ಗೊತ್ತು, ಹೃದ್ರೋಗಿಗಳಿಗೂ ಹೃದಯ ವೈದ್ಯರಿಗೂ ಚೆನ್ನಾಗಿ ಗೊತ್ತು. ಏನಪ್ಪ ಸಮಸ್ಯೆಯ ಮೂಲ ಅಂದರೆ ಆ ನಾಡಿಗಳಲ್ಲಿ, ಅಂದರೆ ನರಗಳಲ್ಲಿ ಏನು ಹೇಳ್ತಾರೆ ಅದಕ್ಕೆ, ಅವುಗಳಲ್ಲಿ ಧಮನಿಗಳೆಲ್ಲ ಎಂಥದೋ ಒಂದು, ಅವುಗಳಲ್ಲಿ ಕೊಬ್ಬು ಸೇರಿಕೊಳ್ಳುತ್ತೆ, ಕೊಲೆಸ್ಟ್ರಾಲ್ ಸೇರಿಕೊಳ್ಳುತ್ತೆ ಅವುಗಳಲ್ಲಿ. ಅದರಿಂದಾಗಿ ರಕ್ತ ಸಂಚಾರ ಕಷ್ಟ ಆಗುತ್ತೆ. ರಕ್ತ ಸಂಚಾರ ಆಗದೇ ಇದ್ದಾಗ ಹೃದಯ ಏನೋ ಕಷ್ಟಪಟ್ಟು ಪಂಪ್ ಮಾಡುತ್ತೆ, ಅಲ್ಲಿ ಏನೋ ಅಲ್ಲಿ ಆ ರೀತಿ ಅಂದ್ಕೊಂಡಂಥ ಕೆಲಸ ಆಗೋದಿಲ್ಲ, ಒತ್ತಡ ಜಾಸ್ತಿ ಆಗುತ್ತೆ ಹೃದಯದ ಮೇಲೆ. ಹಾಗಾಗಿ ಹೃದಯದ ಒತ್ತಡ ಜಾಸ್ತಿ ಆಯಿತು. ಜಾಸ್ತಿ ಆಗಿದ್ದು ಹೃದಯದ್ದೇನು ತಪ್ಪಿಲ್ಲ ಪಾಪ, ಆದರೆ ನಾಡಿಗಳಲ್ಲಿ ಅಂದರೆ ಆ ದಾರಿಗಳಲ್ಲಿ, ಮಾರ್ಗಗಳಲ್ಲಿ, ಆ ಪೈಪ್ಗಳಲ್ಲಿ ಕೊಲೆಸ್ಟ್ರಾಲ್ ಸೇರಿಕೊಂಡಿದೆ. ಅದು ದಪ್ಪ ಆಗಿದೆ, ಒಳಗೆ ಗಟ್ಟಿಯಾಗಿದೆ, ಅದು ಬ್ಲಾಕ್ ಮಾಡಿದೆ. ಹಾಗಾಗಿ ಬ್ಲಾಕ್ 99% ಬ್ಲಾಕ್, 98% ಬ್ಲಾಕ್, 100% ಬ್ಲಾಕ್, ಹೀಗೆಲ್ಲ ಅವರು ಅಂದರೆ ಈಗ ಆ ಡಾಕ್ಟರ್ ಹತ್ರ ಹೋಗಿ ಬಂದರೆ ಈ ಶಬ್ದ ಎಲ್ಲ ಬರುತ್ತೆ ಅದ ನಂತರ. ಅದು ಹಾಗಾಗಿ ಬ್ಲಾಕ್ ಆಗಿದೆ ಅಂತ. ವೇನ್ಸ್ ಅಂತ ಹೇಳ್ತಾರೆ, ಎಂಥದ್ದು ಅದಕ್ಕೆ ಆಲ್ಟ್ರಿಸ್, ಅದು ಎಂಥದ್ದು ಅದು ಬ್ಲಾಕ್ ಆಗಿದೆ ಅಂತ. ಅದೇ ಕೆಲಸ ಆಗೋದು ಇಲ್ಲಿ ಕೂಡ, ಅದೇ ಆಗೋದು ಅಂತ. ಅದು ಭೌತಿಕ. ಅದು ಹೃದಯ ಅಂದರೆ ಏನು? ಹೃದಯ ಅಂದರೆ ಜೀವವೇ, ಆತ್ಮವೇ. ಹೃದಯ ಅಯಂ ಇತಿ ಹೃದಯಂ ಅಂತ. ಹೃತ್ ಅಂದರೆ ಅದು ಆ ದೇಹ ಭಾಗ, ಅದು ಬಾಡಿ ಪಾರ್ಟಿಗೆ ಹೃತ್ ಅಂತ ಹೆಸರು. ಅಯಂ ಅಂದರೆ ಅವನು ಅಂತ, ಹೃದಯಂ ಅಂದರೆ ಅಲ್ಲಿದ್ದಾನೆ ಅವನು ಅಂತ, ಅದು ಅವನ ಕೇಂದ್ರ ಅಂತ, ಅವನ ರಾಜಧಾನಿ ಅದು ಅಂತ. ಹಾಗಾಗಿ ಅಲ್ಲಿದ್ಕೊಂಡು ಅವನು ಕೆಲಸ ಮಾಡ್ತಾ ಇರ್ತಾನೆ. ಭೌತಿಕವಾಗಿ ತೊಂದರೆ ಆಗೋದು ಯಾವಾಗ ಅವನಿಗೆ ಅಂತಂದರೆ ಇದೆ ಕೊಬ್ಬು ಸೇರಿಕೊಂಡಾಗ, ಬಾಹ್ಯವಾಗಿರ್ತಕ್ಕಂಥ ಆ ಧಮನಿಗಳಲ್ಲಿ ಕೊಬ್ಬು ಸೇರಿಕೊಂಡಾಗ ಬಾಹ್ಯವಾದ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಆಂತರವಾದ ಧಮನಿಗಳಲ್ಲಿ, ಅಭೌತಿಕವಾಗಿರ್ತಕ್ಕಂಥ ಧಮನಿಗಳಲ್ಲಿ ಪಾಪ ಹೋಗಿ ಸೇರಿಕೊಂಡ್ರೆ ಅಲ್ಲಿ ಜೀವ ಸಂಚಾರ ಮಾಡೋಕ್ಕಾಗೋದಿಲ್ಲ. ಭಗವಂತನ ಕಡೆ ಹೋಗೋ ರಸ್ತೆಗಳು ತುಂಬ ಇದೆ, ಒಳಗಡೆಗೆ ತುಂಬ ಇದೆ, ಶುಭದ ರಸ್ತೆಗಳು ತುಂಬ ಇದೆ. ಆ ರಸ್ತೆಗಳಲ್ಲಿ ಹೋಗಿ ಸೇರ್ಕೊಳ್ತಾ ಬರುತ್ತೆ ಅದು ಪಾಪ. ಅದನ್ನು ಒಂದೊಂದು ರಸ್ತೆಯನ್ನು ಬ್ಲಾಕ್ ಮಾಡ್ತಾ ಬರುತ್ತೆ ಅದೊಂದು. ಹಾಗಾಗಿ ಅದು ಪರಿಹಾರ ಆಗದೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಇದು ತುಂಬ ಟೆಕ್ನಿಕಲಾಗಿ ಹೇಳೋದಾದ್ರೆ ಅಂತ ಒಂದೇ ಥರ ಹೇಳಿ ನಿಮಗೆ ಬೇಜಾರು ಬರೋದು ಬೇಡ ಅಂತ ಇನ್ನೊಂದು ಥರದಲ್ಲಿ ಹೇಳ್ತಾ ಇದ್ದೀವಿ. ಹಾಗಂದರೆ ಏನು ಅಂತ, ನಿಜವಾಗಿ ಹಾಗಂದರೆ ಏನು ಅಂತ, ಹಾಗಂದರೆ ಇಷ್ಟೇ ಅಂತ. ಅದು ಕಟ್ಟಿಕೊಳ್ಳುತ್ತೆ. ಈ ಪೈಪ್ ಲೈನ್ಗಳಲ್ಲಿ ಕಸ ಕಟ್ಟಿಕೊಂಡ್ರೆ ಅಥವಾ ಮಣ್ಣು ಕಟ್ಟಿಕೊಂಡ್ರೆ, ಪಾಚಿ ಮತ್ತೊಂದು ಏನೋ ಕಟ್ಟಿಕೊಂಡ್ರೆ ಅಲ್ಲಿ ಪ್ರವಹಿಸಬೇಕಾಗಿ ಪ್ರವೇಶಿಸೋದಿಲ್ಲ, ಅಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಮುಂದಕ್ಕೆ ಹೋಗೋದಿಲ್ಲ. ಹಾಗೆ ಒಳಗಿನ ಮಹಾನಾಡಿಗಳಲ್ಲಿ, ಶುಭದ ನಾಡಿಗಳಲ್ಲಿ, ಪರಮಾತ್ಮನ ಕಡೆ ಸಾಗುವಂಥ ನಾಡಿಗಳಲ್ಲಿ ಇದು ಬಂದು ಕಟ್ಟಿಕೊಳ್ಳುತ್ತೆ. ಅದನ್ನು ಕ್ಲಿಯರ್ ಮಾಡಿದೆ, ಅದನ್ನು ತೆಗೆದೆ, ಶುಚಿ ಮಾಡಿದೆ, ಜೀವಕ್ಕೆ ಮುಂದೆ ಸಾಗೋಕ್ಕಾಗೋದಿಲ್ಲ. ಹಾಗಾಗಿ ಶಂಕರಾಚಾರ್ಯ ಹೇಳಿದನು, ಪಾಪ ಹೋಗ ಪರಿಧೂಯತಾಂ, ಆ ನಾಡಿಗಳನ್ನು ನೋಡು ಎಷ್ಟು ಕಟ್ಕೊಂಡಿದೆ, ಏನೇನು ಕಟ್ಕೊಂಡಿದೆ, ಅದನ್ನೆಲ್ಲ ಶುಚಿ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ಹಾಗಾಗಿ ಪ್ರಾಣಾಯಾಮಗಳ ಪೈಕಿಯಲ್ಲಿ, ಪ್ರಾಣಾಯಾಮ ಸಾಧನೆ ಮಾಡ್ತಾರಲ್ಲ, ಪ್ರಾಣಾಯಾಮಗಳ ಪೈಕಿಯಲ್ಲಿ ಮೊದಲ ಪ್ರಾಣಾಯಾಮ ನಾಡಿಶೋಧ ಅಂತ ಹೆಸರು ಅದಕ್ಕೆ. ಮೊದಲ ಪ್ರಾಣಾಯಾಮ, ಅಲ್ಲಿಂದ ಪ್ರಾರಂಭ ಪ್ರಾಣಾಯಾಮದ ಸಾಧನೆ. ಮೊದಲ ಪ್ರಾಣಾಯಾಮ ಅದು ತುಂಬ ಸರಳವಾಗಿದೆ. ಅದು ಹೀಗೆ ಉಸಿರು ತಗೋ, ಸಮಾಧಾನವಾಗಿ ಹೀಗೆ ಬಿಡು, ಹೀಗೆ ತಗೋ, ಹೀಗೆ ಬಿಡು, ಎಷ್ಟು ತಗೊಳ್ತೀವೋ ಅದು 2ರಷ್ಟು ಬಿಡು ಅಂತ. ಪ್ರಾಣಾಯಾಮ ನಿಯಮ ಹಾಗೆ ಅಂತ, ಎಷ್ಟು ಬರುತ್ತೋ ಅದು 2ರಷ್ಟು ಕೊಡು ಅಂತ, ಎಷ್ಟು ತಗೊಳ್ತೀವೋ 2ರಷ್ಟು ಕೊಡು ಅಂತ. 2ರಷ್ಟು ಕಾಲ ಅಂತ ಕೊಡೋಕ್ಕಿಲ್ಲಿದೆ ನಿನ್ನ ಹತ್ರ, 2ರಷ್ಟು ಕಾಲ ಅಂತ. 8 ಎಣಿಸುವಷ್ಟು ಕಾಲ ಉಸಿರನ್ನು ಒಳಗೆ ತಗೊಂಡ್ರೆ 16 ಎಣಿಸುವಷ್ಟು ಕಾಲ ಬಿಡು ಅಂತ, ನಿಧಾನವಾಗಿ ಬಿಡು ಅಂತ. ಆ ಸಮಾಧಾನ ಇದೆಯಲ್ಲ, ಅದೇ ಜೀವಕ್ಕೆ ಸಮಾಧಾನ ಕೊಡುವಂಥದ್ದು ಅಂತ. ಪ್ರಾಣ ದೀರ್ಘ ಆಗತ್ತೆ ಅಂದರೆ ಉಸಿರು ಬಿಡ್ತೀವಲ್ಲ ನಾವು, ಅದಕ್ಕೆ ಪ್ರಾಣ ಅಂತ ಹೆಸರು. ತಗೊಳ್ತೀವಲ್ಲ ಅದಕ್ಕೆ ಅಪಾನ ಅಂತ ಹೆಸರು. ಆ ಪ್ರಾಣ ಆಯಾಮ ದೀರ್ಘ ಆಗ್ತಾ ಬರಬೇಕು, ಅದು ಪ್ರಾಣ ವಿಸ್ತಾರ ಆಗ್ತಾ ಬರಬೇಕು ಅನ್ನೋ ಕಾರಣಕ್ಕೆ ಹಾಗೆ ಹೇಳ್ತಾರೆ. ಹಾಗೆ ನಾಡಿ ಶೋಧದ ಮುಖ್ಯ ಫಲ ಏನು ಅಂದರೆ ಈ ಕಟ್ಕೊಂಡಿರೋದನ್ನೆಲ್ಲ ಶುಚಿ ಮಾಡುತ್ತೆ ಅದು ಅಂತ. ನಾಡಿಗಳಲ್ಲಿ ಪಾಪ ಕಟ್ಕೊಂಡಿದೆಯಲ್ಲ ಅದನ್ನೆಲ್ಲ ತೆಗಿತಾ ಬರುತ್ತೆ. ಹಾಗಾಗಿ ಪ್ರಾಣಾಯಾಮವನ್ನೇ ಎಷ್ಟೋ ಪಾಪಗಳಿಗೆ ಪರಿಹಾರವಾಗಿ ಹೇಳ್ತಾರೆ. ಪ್ರಾಣಾಯಾಮ ಮಾಡು, ಇಂತಿಷ್ಟು ಪ್ರಾಣಾಯಾಮ ಮಾಡು, 300 ಪ್ರಾಣಾಯಾಮ ಮಾಡು, 16 ಪ್ರಾಣಾಯಾಮ ಮಾಡು. ಈಗ ಅದು ಶುರುವಾಗೋದೇ ಇಲ್ಲ, ನಮ್ಮ ಪೂಜಾ ಪ್ರಕ್ರಿಯೆಗಳು ಅದಿಲ್ಲದೆ ಶುರುವಾಗೋದೇ ಇಲ್ಲ ಅಂತ. ಮೊದಲು ಪ್ರಾಣಾನಾಯಿಮ್ಯ ಅಂತ, ಆಚಮನ ಆದಮೇಲೆ ಪ್ರಾಣಾನಾಯಿಮ್ಯ, ಅದಕ್ಕೆ ನಾವು ಬೇರೆ ಹೇಳಿದ್ವಿ ನಾವು. ಅದೆಲ್ಲ ಏನಾಗಿದೆ ಅಂದರೆ ಅದೇ ಆಚಮ್ಯ ಪ್ರಾಣಾನಾಯಿಮ್ಯ ಅಂತ ಗಂಭೀರವಾಗಿ ಎದ್ದಿದ್ದು ಆಚಮನೆ ಪ್ರಾಣಿ ನಾಗಮ್ಮ ಅನ್ನೋ ಥರ ಆಗಿದೆ ಕೊನೆಗೆ ಅಂತ. ಅಲ್ಲಿ ಅಂದರೆ ಅದರ ಅರ್ಥವೇ ನಮಗೆ ಗೊತ್ತಿಲ್ಲ ಅಂತ. ಹಾಗಂದ್ರೆ ಏನು ಆಚಮನ ಅಂದರೆ ಏನು? ಆಚಮನ ನೋಡಬೇಕು, ಕೈ ತುಂಬ ನೀರು ತುಂಬ್ಕೊಂಡು ಸರ್ರನ್ನು ಕುಡಿದು ಬಿಡೋದು ಅದನ್ನು ಅಂತ.
ಸದ್ದು ಬಂದರೆ ಸುರಾಪಾನದ ಫಲ ಅಂತ ಹೇಳಿದೆ ಆಚಮನಕ್ಕೆ. ಶಬ್ದ ಬಂದರೆ, ಸ್ವರ ಶಬ್ದ ಬಂದರೆ ಅದಕ್ಕೆ ಏನು ಅಷ್ಟು ಮಧ್ಯೆ ಕೊಡೋದು ಫಲ ಅಂತ. ಎಷ್ಟು ನೀರು ಇಟ್ಕೋಬೇಕು ಅಂತಿದೆ, ಒಂದು ಉದ್ದು ಮುಳುಗುವಷ್ಟು ಅಂತ ನೀರು ಇಟ್ಕೊಳ್ಬೇಕಾಗಿರೋದು. ಗೋಕರ್ಣಾಕೃತಿ ಹಸ್ತ ಮಾಡಿಕೊಂಡು ಇಲ್ಲಿಂದ ಕುಡಿಬೇಕು ಅಂತ. ಕೆಲವರು ಸೀದಾ ಅಲ್ಲೇ, ಅದು ಈ ಪುರೋಹಿತರಿಗೂ ಎಲ್ಲಿವರೆಗೆ ಬಂದಿದೆ ಅಂದರೆ 6 ಸಾರಿ ನೀರು ಕುಡಿ, 6 ಸಾರಿ ನೀರು ಕುಡಿ, 2 ಸಾರಿ 2 ಆಚಮನ ಮಾಡು ಅಂತ ಹೇಳಬೇಕು. ನಿಜವಾಗಿ 2 ಆಚಮನ ಅಂದರೆ ಗೊತ್ತಾಗೋದಿಲ್ಲ ಅಂತ. ಒಂದು ಆಚಮನಕ್ಕೆ 3 ಸಾರಿ ಅಂತ ಅನ್ನೋದು ಕೂಡ ಗೊತ್ತಿಲ್ಲ ಅಂತ. 6 ಸಾರಿ ನೀರು ಕುಡಿ, 3 ಸಾರಿ ನೀರು ಕುಡಿ, ಒಂದು ತಟ್ಟೆ ಇಟ್ಕೊಂಡು ನೀರು ಕುಡಿದ್ರೆ ಒಳ್ಳೇದು ಪಕ್ಕದಿಂದ ಅಂದರೆ ಅದರ ವಿಜ್ಞಾನವೇ ಹೋಗಿ ನಾವು ಏನೆಲ್ಲ ಒಂದು ರೀತಿ ಅಪಹಾಸ್ಯ ಆಗಿಬಿಟ್ಟಿದೆ. ಹಾಗೆ ಪ್ರಾಣಾಯಾಮ ಕೂಡ, ಪ್ರಾಣಾಯಾಮದ ಪರಿಸ್ಥಿತಿ ಮತ್ತೂ ಕಷ್ಟ. ಅದು ಒಬ್ಬರಾರು ಸರಿ ಮಾಡ್ತಾರೆ, ಅದು ಮಾಡಿಸ್ತಾರೆ ಅದನ್ನು ಪೂಜೆ ಹೊತ್ತಲ್ಲಿ. ಈ ಮೂಗು ಹಿಡ್ಕೊಂಬಿಡು, ಗಾಯತ್ರಿ ಹೀಗೆ ಅಂತ ಅಷ್ಟು ಅಂತ ಹೀಗೆ ಅಂತ. ಅದು ಯಾವ ಬೆರಳನ್ನು ಹಿಡ್ಕೋಬೇಕು, ಯಾವುದನ್ನು ಹಿಡ್ಕೋಬೇಕು, ಯಾವುದನ್ನು ಬಿಡಬೇಕು, ಎರಡು ಮೂಗಿದೆಯಲ್ಲ, 2 ಭಾಗ ಇದೆಯಲ್ಲ, ಎಂಥದೂ ಇಲ್ಲ ಅಂತ ರಾಮಭದ್ರಾಚಾರ್ಯ ಹೇಳೋರು. ಕೆಲವರಂತೂ ಹೀಗೆ ಅಂತ ಪ್ರಾಣಾಯಾಮ ಮಾಡ್ತಿದ್ರು ಅಂತ, ತಗಲೋದು ಇಲ್ಲ ಅಂತ, ಮೂಗಿಗೆ ಕೈ ತಗಲೋದು ಇಲ್ಲ ಅಂತ. ಅದು ಹೇಗಪ್ಪ ಫಲ ಕೊಡಬೇಕು, ಹೇಗೆ ಮಾಡಬೇಕು, ಹಾಗೆ ಮಾಡದೇ ಇದ್ರೆ ಅದನ್ನು ಹೇಗಪ್ಪ ಫಲ ಕೊಡಬೇಕು. ಅಲ್ಲಿ ಕುಂಭಕ ಇದೆ, ಪೂರಕ ಇದೆ, ರೇಚಕ ಇದೆ. ಪೂರಕ ಅಂದರೆ ತುಂಬುವುದು ಅಂತ, ಉಸಿರನ್ನು ಒಳಗೆ ತುಂಬುವುದು ಅಂತ. ರೇಚಕ ಅಂದರೆ ಉಸಿರನ್ನು ಹೊರ ಬಿಡುವುದು ಅಂತ. ಕುಂಭಕ ಅಂದರೆ ಈ ಕುಂಭದ ಹಾಗೆ ಗಡಿಗೆಯಲ್ಲಿ ಹಾಕಿ ಮುಚ್ಚೋ ಹಾಗೆ, ಗಡಿಗೆಗೆ ತುಂಬಿ ಬಾಯಿ ಮುಚ್ಚೋ ಹಾಗೆ ನಿಲ್ಲಿಸೋದಲ್ಲೇ ಅಂತ. ನಿರೋಧ ಅಂತ. ಉಸಿರನ್ನು ತಗೊಂಡು ಕೂಡ ನಿಲ್ಲಿಸ್ಬೋದು, ಬಿಟ್ಟು ಕೂಡ ನಿಲ್ಲಿಸ್ಬೋದು. ಅದಕ್ಕೆ ರೇಚಕ ಕುಂಭಕ, ಪೂರಕ ಕುಂಭಕ ಅಂತಲೇ ಹೆಸರಿದೆ. ಪೂರಕ ಕುಂಭಕ ಅಂದರೆ ತುಂಬಿದ ಮೇಲೆ ನಿರೋಧ ಮಾಡೋಂಥದ್ದು, ರೇಚಕ ಕುಂಭಕ ಅಂದರೆ ಬಿಟ್ಟ ಮೇಲೆ ನಿರೋಧ ಮಾಡೋದು ಅಂತ. ಹಾಗಾಗಿ ಇದ್ರ ಯಾವ ವಿಜ್ಞಾನವೂ ಇಲ್ಲದೆ ನಾವು ಇದನ್ನು ಬೆಳೆಸಿದರೆ ಅದು ಫಲ ಕೊಡ್ತದ ಅಂತ. ಅದೆಲ್ಲ ಏನು ಅಂದರೆ ಅದೇ ಕಟ್ಟಿರುವ ಕಸವನ್ನೆಲ್ಲ ತೆಗೆಯುವ ಕಾರ್ಯಕ್ರಮ ಅದು ಪ್ರಾಣಾಯಾಮ ಅಂದರೆ. ಎಲ್ಲೆಲ್ಲಿ ನಾಡಿಗಳಲ್ಲಿ ಕಸ ಕಟ್ಟಿದೆ ಅದೆಲ್ಲ ತೆಗೆದು ಆಮೇಲೆ ಪೂಜೆ ಶುರು ಮಾಡಬೇಕು ಅಂತ. ನೀವು ಏನೇ ಕಾರ್ಯಕ್ರಮ ಮಾಡಿದಾದರೂ ಇದು ಮಾಡಬೇಡಿ. ನಿನ್ನೆ ಮಾಡಿರ್ಬೋದು ನೀವು, ಅದು ನಿನ್ನೆಯಿಂದ ಇವತ್ತಿನ ಮಧ್ಯೆ ಇನ್ನೇನಾಗಿದೆಯೋ ಗೊತ್ತಿಲ್ಲ, ಏನು ಪಾಪ ಬಂದಿದೆಯೋ ಗೊತ್ತಿಲ್ಲ. ಆ ಪಾಪವನ್ನು ಪರಿಹಾರ ಮಾಡ್ಕೊಂಡು ಪ್ರತಿದಿನ ಮಾಡಬೇಕಿದ್ದು. ನಾನು ಬೆಳಗ್ಗೆ ಸಂಜೆ ಸಂಧ್ಯಾ ವಂದನೆಯಲ್ಲಿದೆ, ಯದನ್ನ ಪಾಪಮಕಾರ್ಶ್ಯಂ ಯದ್ರಾತ್ರಿಯ ಪಾಪಮಕಾರ್ಶ್ಯಂ. ಸ್ವಲ್ಪ ನೀರಿಟ್ಟು ಅಭಿಮಂತ್ರಣ ಮಾಡಿ ಸೇವನೆ ಮಾಡೋಕ್ಕಿದೆ ಅಲ್ಲಿ. ಅದರಲ್ಲಿ ಬೆಳಗಿನ ಸಂಧ್ಯಾ ವಂದನೆಯಲ್ಲಿ ರಾತ್ರಿ ಮಾಡಿದ ಪಾಪವನ್ನು ಪರಿಹಾರ ಮಾಡೋಕ್ಕೋಸ್ಕರ ಇರೋಂಥದ್ದು. ಸಾಯಂ ಸಂಧ್ಯಾ ವಂದನೆಯಲ್ಲಿ ಬೆಳಗ್ಗೆ ಹಗಲು ಮಾಡಿದ ಪಾಪ ಪರಿಹಾರ ಮಾಡೋದಕ್ಕೆ, ಅಂದರೆ ಆಯಾ ದಿನ ಚುಕ್ತ ಆಗಬೇಕು ಅಂತ. ಬೆಳಗ್ಗೆ ಸಂಜೆ ಸಂಧ್ಯಾ ವಂದನೆಯಲ್ಲಿ ಬೆಳಗ್ಗೆ ಸಂಧ್ಯಾ ವಂದನೆಯಲ್ಲಿ ರಾತ್ರಿ ಪಾಪ ಪರಿಹಾರ ಆಗಬೇಕು, ಸಂಜೆ ಸಂಧ್ಯಾ ವಂದನೆಯಲ್ಲಿ ಹಗಲು ಮಾಡಿದ ಪಾಪ ಪರಿಹಾರ ಆಗಬೇಕು ಅಂತ ಪ್ರಕ್ರಿಯೆ ಇದ್ದಿದ್ದು. ಈ ಗಣಪತಿ ಉಪನಿಷತ್ತಿನಲ್ಲಿ ಬರುತ್ತೆ ನೋಡಿ, ಪ್ರಾತರಧೀಯಾನೋ ರಾತ್ರಿ ಕೃತಂ ಪಾಪಂ, ಸಾಯಮಧೀಯಾನೋ ದಿವಸ ಕೃತಂ ಪಾಪಂ. ಸಂಜೆ ಈ ಗಣಪತಿ ಉಪನಿಷತ್ತನ್ನು ಪಠನೆ ಮಾಡಿದರೆ ಹಗಲು ಮಾಡಿದ ಪಾಪ ಎಲ್ಲ ಪರಿಹಾರ ಆಗುತ್ತೆ, ಬೆಳಗ್ಗೆ ಮಾಡಿದರೆ ರಾತ್ರಿ ಮಾಡಿದ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಹಾಗೆ ಪಾಪವೇ ಬರದಂತೆ ಇರೋದು ಒಂದು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೆ ತುಂಬ ಪ್ರಯತ್ನಿಸಬೇಕು, ಹಾಗಿರಬೇಕು. ಇಷ್ಟರ ಮೇಲೂ ಬಂದು ಬಿಡಬಹುದು ಅಂತ. ಅದಕ್ಕೆ ಬೆಳಗ್ಗೆ ಸಂಜೆ ಹೇಗೆ ಸ್ನಾನ ಮಾಡಿ ದೇಹ ಶುದ್ಧಿ ಮಾಡ್ಕೊಳ್ತೀಯೋ ಹಾಗೆ ಪಾಪವನ್ನು ಕೂಡ ಪರಿಹಾರ ಮಾಡ್ಕೊಂಡು. ನಿಮಗೊಂದು ಪೂಜೆ ಒಂದು ಭಾಗ ನಿಮ್ಗೆ ಓದಿ ಹೇಳ್ತೇವೆ ಇವತ್ತು. ಹೇಗಿದೆ ನೋಡಿ, ಇದನ್ನು ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ನಿತ್ಯ ಪೂಜೆ ಒಂದು ಭಾಗ ಇದು. ಪ್ರತಿನಿತ್ಯ ದೇವ್ರ ಪೂಜೆ ಮಾಡಬೇಕಲ್ಲ ನಾವು, ಆ ದೇವ್ರ ಪೂಜೆ ಒಂದು ಭಾಗ ಆರಂಭದಲ್ಲೇ ಬರುತ್ತೆ ಇದು. ಮುಂದೆ ಇಡೀ ಪೂಜೆ ಪ್ರಕ್ರಿಯೆ ಬರೋಂಥದ್ದು ಆರಂಭದಲ್ಲೇ ಬರುತ್ತೆ ಇದು. ಇದೇನು ಅಂದರೆ ಪಾಪಪುರುಷನ ವರ್ಣನೆ ಬರುತ್ತೆ. ಪಾಪಪುರುಷನ ವರ್ಣನೆ, ಪಾಪಪುರುಷ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಅಂದರೆ ಈ ಪಾಪಕ್ಕೊಂದು ಮೂರ್ತ ಸ್ವರೂಪವನ್ನು ಕೊಟ್ಟಿದ್ದಾರಲ್ಲ, ಇದೆ ಅದು ವಾಮ ಕುಕ್ಷಿಯಲ್ಲಿ ಎಡ ಹೊಟ್ಟೆಯಲ್ಲಿ ವಾಸ ಮಾಡ್ತಾನಂತವನು ಪಾಪಪುರುಷ ಅಂತ. ಈ ಪಾಪದ ಒಂದು ಸಾಕಾರ ರೂಪ ಅದು ಅಂತ. ಅದ್ರಲ್ಲಿ ಏನು ಅಂತಂದರೆ ತಲೆ ಯಾವುದು ಅಂದರೆ ಬ್ರಹ್ಮಹತ್ಯ ಶಿರಸ್ಕಂಚ, ಬ್ರಹ್ಮಹತ್ಯೆ ತಲೆಯಂತೆ. ಪಾಪಪುರುಷನಿಗೆ ಬ್ರಹ್ಮಹತ್ಯೆ ತಲೆ ಅಂತ. ಸ್ವರ್ಣಸ್ಥೇಯ ಭುಜದ್ವಯಂ, ಈ ಚಿನ್ನ ಅಪಹರಣ, ಸ್ವರ್ಣಾಪಹಾರ ಅಥವಾ ಸ್ವತ್ತನ್ನು ಅಪಹಾರ ಮಾಡುವಂಥದ್ದು ಇದೆಯಲ್ಲ, ಆ ಪಾಪ ಇದೆಯಲ್ಲ ಅದು ಅವನಿಗೆ 2 ಕೈಗಳು ಅಂತ. ಬ್ರಹ್ಮಹತ್ಯೆ ತಲೆ, ಸ್ವರ್ಣಸ್ಥೇಯವೇ 2 ಕೈ ಅವನದು. ಸುರಾಪಾನ ಹೃದಯಯುಕ್ತಂ, ಸುರಾಪಾನವೇ ಸೆರೆ ಕುಡಿಯೋದು, ಅದೇ ಅವನಿಗೆ ಹೃದಯವಂತೆ ಪಾಪಪುರುಷನಿಗೆ. ಗುರುತಲ್ಪ ಕಟಿದ್ವಯಂ, ಗುರುಪತ್ನಿಯಲ್ಲಿ ತಪ್ಪಿ ನಡೆಯೋದಿದೆಯಲ್ಲ ಅದೇ ಅವನ ಕಟಿ, ಸೊಂಟದ 2 ಭಾಗ ಅವನದ್ದು. ಗುರುತಲ್ಪ ಕಟಿದ್ವಯಂ. ಆಮೇಲೆ ಕೆಳಗಿನ ಭಾಗ ಯಾವುದು, 2 ಕಾಲು ಎಲ್ಲ ಯಾವುದು ಅಂದರೆ ತತ್ ಸಂಸರ್ಗ, ಅವ್ರು ಸಹವಾಸ ಮಾಡೋದು. ಅಷ್ಟೇ ದೊಡ್ಡ ಪಾಪ ಅದು. ಇದು ನೆನ್ಪಿಟ್ಕೊಳ್ಳಿ, ಇದನ್ನ ಪಂಚ ಮಹಾಪಾತಕಗಳು.
ಬ್ರಹ್ಮಹತ್ಯೆ ಒಂದನೇದು. ಬ್ರಹ್ಮಹತ್ಯೆ ಅಂದರೆ ಒಬ್ಬ ಬ್ರಹ್ಮಜ್ಞಾನಿಯನ್ನು, ಒಬ್ಬ ಬ್ರಹ್ಮವೇತ್ತನನ್ನು ಸಂಹಾರ ಮಾಡೋದಿದೆಯಲ್ಲ, ಅದು ಬ್ರಹ್ಮಹತ್ಯೆ. ಅದು ಅದಕ್ಕಿಂತ ದೊಡ್ಡ ಪಾಪ ಇಲ್ಲ. ಮೊದಲ ಪಾಪ ಅದು ಬ್ರಹ್ಮಹತ್ಯೆ. ಸುರಾಪಾನ, ಸ್ವರ್ಣಸ್ಥೇಯ ಅಂದರೆ ಸ್ವತ್ತನ್ನು ಅಪಹರಿಸಂಥದ್ದು, ಸ್ವರ್ಣಾಪಹಾರ. ಆಮೇಲೆ ಗುರುತಲ್ಪಗಮನ, ಗುರುಪತ್ನಿಯಲ್ಲಿ ತಪ್ಪಿ ನಡೆಯುವಂಥದ್ದು. ಈ 4 ಮಹಾಪಾತಕಗಳು. 5ನೇದು ತತ್ಸಂಸರ್ಗ, ಇವರು ಸಹವಾಸ ಮಾಡೋದು ಅಂತ. ಅಂದರೆ ಇದಕ್ಕೆ ಎಷ್ಟು ಪ್ರಾಧಾನ್ಯ ಇದೆ ಅಂತ, ಅಷ್ಟೇ ದೊಡ್ಡ ಪಾತಕ ಅದು ಅಂತ. ಬ್ರಹ್ಮಹತ್ಯೆ ಹೇಗೆ ಪಾಪವೋ, ಅವನ ಸಂಸರ್ಗವೂ ಕೂಡ ಅಷ್ಟೇ ದೊಡ್ಡ ಪಾಪ ಅಂತ. ಹಾಗಾಗಿ ಆ ಪಾಪ ಪುರುಷನ ಸೊಂಟದ ಕೆಳಭಾಗ ಏನಿದೆ ಅದು ತತ್ಸಂಸರ್ಗ ಅಂತ, ಪಾಪಿಗಳ ಸಂಸರ್ಗ ಅಂತ. ಅದು ಅವನ ಕಾಲುಗಳು. ಬ್ರಹ್ಮಹತ್ಯೆ ತಲೆ, ಸ್ವರ್ಣಾಪಹರಣ ಅವನ ಭುಜಗಳು, ಸ್ವರಾಪನ ಹೃದಯ, ಗುರುಪತ್ನಿಗೆ ಎಲ್ಲಿ ತಪ್ಪು ನಡೆಯುವಂಥದ್ದು ಅವನಿಗೆ ಸೊಂಟ ಅಂತ. ಇದು ಅವನ ಸ್ವರೂಪವಂತೆ. ಇಷ್ಟ ಮುಗಿದಿಲ್ಲ, ಇನ್ನು ಉಪಪಾತಕಗಳೆಲ್ಲ ಇದ್ದಾವೆ ಅವನಿಗೆ. ಉಪಪಾತಕಗಳೇ ರೋಮಗಳು, ಅದು ಇನ್ನೂ 5 ಇದೆ ಆ ಥರದ ಉಪಪಾತಗಳು. ಅದೇ ರೋಮಗಳಂತೆ. ಅವನ ಹುಬ್ಬು ಪಿಂಗಲ ವರ್ಣವಂತೆ, ಗಡ್ಡ ಮೀಸೆ ಎಲ್ಲ ಪಿಂಗಲ ವರ್ಣವಂತೆ, ಕಣ್ಣು ಕೂಡ ಪಿಂಗಲ ವರ್ಣವಂತೆ, ಭಯಂಕರ. ಅದು ಹಳದಿ ಒಂದು ರೀತಿ, ಪಿಂಗಲ ಅಂದರೆ ಹಿತ್ತಾಳೆ ಥರದ ಬಣ್ಣ ಅದು ಅಂತ, ಅವೆಲ್ಲ. ಅವನು ತಲೆ ಕೆಳಗಾಗಿರ್ತಾನಂತೆ, ಅಧೋಮುಖಂ, ಹೊಟ್ಟೆಯ ಎಡಭಾಗದಲ್ಲಿ ತಲೆ ಕೆಳಗಾಗಿರ್ತಾನೆ. ಕೃಷ್ಣವರ್ಣಂ, ಕಪ್ಪು ಬಣ್ಣ ಅವನದ್ದು. ಅಂಗುಷ್ಠ ಪರಿಮಾಣಕಂ, ಅಂಗುಷ್ಠದಷ್ಟು ಆಕಾರ ಗಾತ್ರ ಅವನದ್ದು. ಜೀವದ ಗಾತ್ರ ಎಷ್ಟೋ ಅಷ್ಟೇ ಪಾಪ ಪುರುಷನ ಗಾತ್ರವೂ ಕೂಡ. ಖಡ್ಗ ಚರ್ಮಧರಂ ಪಾಪಂ, ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಗುರಾಣಿ ಇದೆಯಂತೆ. ವಾಮಯ ಕುಕ್ಷು ವಿಚಿಂತೆಯೇ, ಪೂಜೆ ಪ್ರಾರಂಭ ಮಾಡುವಾಗ ಅವನು ಧ್ಯಾನ ಮಾಡಬೇಕಂತೆ. ಎಡಹೊಟ್ಟೆಯಲ್ಲಿ ಆ ಪಾಪ ಪುರುಷನ ಧ್ಯಾನ, ಎಲ್ಲರ ಒಳಗೂ ಅದೊಂದು ಸ್ವರೂಪ ಇದೆ ಅಂತೆ, ಅದರ ಕೇಂದ್ರ ಅದು. ಅದಕ್ಕೊಂದು ಸಾಕಾರ ರೂಪವನ್ನು ಕೊಟ್ಟರೆ ಹೀಗಿದೆ ಅದು, ಇವುಗಳೇ ಪಾಪ ಪುರುಷ ಅಂತ. ಈ ಮಹಾಪಾತಕ ಉಪಪಾತಕಗಳೇ ಅವನ ಸ್ವರೂಪ ಅಂತ. ಆ ಪಾಪ ಪುರುಷನನ್ನು ಎಡಹೊಟ್ಟೆಯಲ್ಲಿ ಚಿಂತನೆ ಮಾಡಿ ಅವನನ್ನು ಸಾಕ್ಷಾತ್ಕರಿಸ್ಕೊಳ್ಳಿ ಮೊದಲು. ಏನಪ್ಪ ಅಂತ ಪೂಜೆ ಮಾಡೋ ಹೊತ್ತಲ್ಲಿ ಇದೆಲ್ಲ ಯಾಕಪ್ಪ, ಅವನ್ನ ನೆನಪು ಯಾಕೆ ಮಾಡ್ಕೋಬೇಕು ಅಂದ್ರೆ ಮುಂದೆ ಕಾರ್ಯಕ್ರಮ ಇದೆ. ಅದಕ್ಕೆ ಮುಂದೇನು ಕಾರ್ಯಕ್ರಮ ಅಂದರೆ ಎಂ ಇತಿ ವಾಯುಬೀಜೇನ ಷೋಡಶವಾರಂ ಪ್ರಾಣಾಯಾಮೇನ ಪಾಪಪುರುಷಂ ಸಂಶೋಷ್ಯ. ಎಂ ಅನ್ನುವ ವಾಯುಬೀಜ, ಎಲ್ಲ ಅಕ್ಷರಗಳು ಬೀಜಾಕ್ಷರಗಳೇ, ಅದಲ್ಲದೇ ಅಕ್ಷರವೇ ಇಲ್ಲ. ಎಂ ಅಂದರೆ ವಾಯುಬೀಜ, ಪ್ರಾಣಬೀಜ ಅದು, ವಾಯುಬೀಜ ಅದು. ಅದರ ಮೂಲಕವಾಗಿ 16 ಪ್ರಾಣಾಯಾಮ ಮಾಡಿ ಆ ಪಾಪ ಪುರುಷನನ್ನು ಒಣಗಿಸಿ. ಪ್ರೊಸೆಸ್ ಇದೆ ಒಂದಷ್ಟು ಅಲ್ಲಿ. 16 ಪ್ರಾಣಾಯಾಮಗಳು, ಎಂ ಅನ್ನೋ ವಾಯುಬೀಜ, ಇದನ್ನು ಬೆಳೆಸಿ ಪಾಪ ಪುರುಷವನ್ನು ಶೋಷಿಸಿ, ಒಣಗಿಸಿ. ಆಮೇಲೆ ರಮ್ ಅನ್ನುವ ಅಗ್ನಿಬೀಜ, ಆ ಅಗ್ನಿಬೀಜವನ್ನು ಬಳಸಿ 32 ಸಂಖ್ಯೆಯಲ್ಲಿ ಪ್ರಾಣಾಯಾಮ ಮಾಡಿ ಆ ಪಾಪ ಪುರುಷನನ್ನು ಸುಡಿ. ಆಯ್ತಲ್ಲ, ಈಗ ಪೂಜೆ ಮಾಡ್ಬೋದಲ್ವಾ? ಒಣಗಿಸಿ ಆಯಿತು, ಸುಟ್ಟಾಯಿತು, ಇನ್ನೊಂದು ಇನ್ನು ಪೂಜೆ ಮಾಡ್ಬೋದು. ಆತಂಕ ಎಲ್ಲ ಪರಿಹಾರ ಆಯಿತು. ಇಲ್ಲವಂತೆ ಮತ್ತು ಇನ್ನೊಂದು ಸರ್ತಿ ಎಂ ಅನ್ನೋ ವಾಯುಬೀಜವನ್ನು ಬಳಸಿ ಪ್ರಾಣಾಯಾಮದ ಮೂಲಕ ದಕ್ಷಿಣ ನಾಸಾಪುಟ, ಈ ಬಲಭಾಗದ ಮೂಗಿದೆಯಲ್ಲ, ಇಲ್ಲಿಂದ ಅವನ ಭಸ್ಮವನ್ನು ಹೊರಗೆ ಹಾಕಿ ಅಂತ, ಅವನ ಬೂದಿನ ಹೊರಗೆ ಹಾಕಿ ಅಂತ. ಅಂದರೆ ಅವಶೇಷ ಕೂಡ ಉಳಿಸ್ಬೇಡಿ ಒಳಗಡೆಗೆ ಅಂತ ಅವ್ರು ಹೇಳ್ತಿರೋದು. ಅವಶೇಷ ಕೂಡ ಉಳಿಸ್ಬೇಡಿ ಅಂತ. ಹಾಗೆ ಪುನರ್ ಎಂ ಇತಿ ವಾಯುಬೀಜೇನ ಪಾಪಪುರುಷ ಭಸ್ಮ ದಕ್ಷಿಣ ಆಸಾಪುಟೇನ ಬಹಿರ್ನಿಸ್ಸಾರ್ಯ. ಬಲಮೂಗಿನಿಂದ ಪಾಪಪುರುಷನ ಬೂದಿಯನ್ನು ಹೊರಹಾಕಿ, ಅದೆಲ್ಲ ಅಭೌತಿಕವಾದ್ದು, ಯಾವುದು ಭೌತಿಕವಾದ್ದಲ್ಲ. ಬೂದಿ ಬಂತ ನೋಡ್ಕೊಳ್ಬೇಡಿ, ಹಾಗೆಲ್ಲ ಅಲ್ಲ, ಅದು ಅಭೌತಿಕವಾದದ್ದು ಅಂತ ಹೊರಹಾಕಿ ಅದನ್ನು. ಆಮೇಲೆ ಒಮ್ಮನ್ನು ಅಮೃತ ಬೀಜ, ಅನ್ನೋದು ಅಮೃತ ಬೀಜ, ಅದರಿಂದ 64 ಸಂಖ್ಯೆಯಲ್ಲಿ ಅಮೃತೀಕರಣ ಮಾಡಿಕೊಳ್ಳಿ ಅಂತ, ಪೂರ್ತಿ ಅಮೃತಮಯ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಆ ಒಮ್ಮನ್ನು ಅಮೃತ ಬೀಜದಿಂದ ಅಂತ. ಆಮೇಲೆ ಪೂಜೆ ಮಾಡಿ ಅಂತ. ಇನ್ನೇನು ಹೇಳೋಕ್ಕಿದೆ ನಾವು ನಿಮಗೆ? ನಾವು ಇದನ್ನು ವಿಘ್ನ ಅಂತ ಹೇಳ್ತಿದ್ವಲ್ಲ, ಇದು ಇನ್ನೇನು ಹೇಳೋಕ್ಕಿದೆ? ವಾಯುಬೀಜೇನ ಸಂಶೋಷ್ಯ ಅಗ್ನಿಬೀಜೇನ ದಾಹಯೇತ್ ಸಂಪೂರ್ಯ ಅಮೃತ ಬೀಜೇನ ಮಂತ್ರನ್ಯಾಸ ತತಃ ಪರಂ. ಅಲ್ಲಿನ ಮೇಲೆ ನ್ಯಾಸ ಮತ್ತೊಂದು ಮೇಲೆ ಶುರುವಾಗುತ್ತೆ ಪೂಜೆ ಪ್ರಕ್ರಿಯೆಗಳು. ತುಂಬ ಆರಂಭದಲ್ಲಿ ಈ ಕಾರ್ಯಕ್ರಮ ಇದೆ ಅಂತ. ಒಟ್ಟು ಏನು ಹೇಳಿದಾಗಾಯಿತು ಅಂದರೆ, ಪಾಪ ಪುರುಷ ನಿಮ್ಮ ಒಳಗೆ ಇದ್ದಾನೆ ಮತ್ತು ಅವನು ಹೊಟ್ಟೆಯಲ್ಲೇ ಇದ್ದಾನೆ. ಅವನ ಸ್ವರೂಪ ಏನು? ಹಸಿವೇ ಅವನ ಸ್ವರೂಪ ಅಂತ. ಹೊಟ್ಟೆಯಲ್ಲಿ ಯಾಕೆ ಅಂದರೆ ಈ ಹಸಿವಿದೆಯಲ್ಲ, ಬೇಕು ಅನ್ನೋ ಹಸಿವು, ಇದೇ ಎಲ್ಲ ಪಾಪಗಳನ್ನು ಮಾಡಿಸುವಂಥದ್ದು ಅಂತ. ಬರೀ ಊಟದ ಹಸಿವು ಮಾತ್ರ ಅಲ್ಲ, ಅನ್ನದ ಹಸಿವು ಮಾತ್ರ ಅಲ್ಲ, ಹಣದ ಹಸಿವು, ಅಧಿಕಾರದ ಹಸಿವು, ಹೆಣ್ಣಿನ ಹಸಿವು, ಭೂಮಿಯ ಹಸಿವು. ಈ ಹಸಿವುಗಳು ಏನು ಮಾಡ್ತವೆ ಅಂದರೆ ಪಾಪ ಮಾಡಿಸ್ತೇವೆ ನಮ್ಮ ಕೈಯಿಂದ. ಆಗ ಒಂದು ಕ್ಯಾಂಪೇ ಎಲ್ಲಿ ಹೊಟ್ಟೆಯಲ್ಲಿ ಕ್ಯಾಂಪ ಒಂದು.
ಅದೇನು ಎಡಭಾಗದಲ್ಲಿ ಯಾಕೆ ಇಡೀ ಹೊಟ್ಟೆಯಲ್ಲಿ ಇರ್ಬೋದಾ ಅಂದರೆ ಒಳ್ಳೆ ಹಸಿವುಗಳು ಇದ್ದಾವೆ, ಅದೆಲ್ಲ ಈ ಕಡೆಗಿದ್ದಾವೆ. ಅದಕ್ಕೊಂದು ಜಾಗ ಬೇಕಲ್ಲ, ಜಾಗ ಇಟ್ಟಿದೆ ಅದಕ್ಕೊಂದು, ಇದಕ್ಕೆ ಎಡಗಡೆಗೆ ಜಾಗ ಇಟ್ಟಿದೆ ಅದಕ್ಕೆ. ಹಾಗಾಗಿ ಆ ಪಾಪ ಪುರುಷನನ್ನು, ಪಾಪವನ್ನು ನೀವು ಒಣಗಿಸಿ, ಅಂದರೆ ಒಂದೇ ಸರ್ತಿ ಸುಟ್ಟು ಸುಡೋದು ಇಲ್ಲ ಅದು ಅಂತ. ಹಾಗಾಗಿ ಒಣಗಿಸಿ ಸುಟ್ಟು ಬೂದಿನೂ ಹೊರಗೆ ಹಾಕಿ, ಆಮೇಲೆ ಅದ್ರ ಪರಿಣಾಮ ಉಳಿದಿರುತ್ತಲ್ಲ, ಅಷ್ಟು ಕಾಲ ಇದ್ದಿದ್ದು ಒಳಗಡೆಗೆ ಸುಟ್ಟಿದ್ದು ಎಲ್ಲ ಏನೇನಾಗಿದೆಯಲ್ಲ ಅಲ್ಲಿ, ಸುಡುವಾಗ ನಿಮಗೂ ಸ್ವಲ್ಪ ತಾಗಿರುತ್ತೆ ಬಿಸಿ ಅದರಿದ್ದು ಅಂತ, ಅಮೃತೀಕರಣ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿ. ಇದು ನಿತ್ಯ ಪೂಜೆಲಿ ಇರುವಂಥದ್ದು ಅಂತ. ಪ್ರತಿನಿತ್ಯ ಯಾರು ಪೂಜೆ ಮಾಡೋದಾದ್ರೂ ವಿಧಿ ಇದು ಅಂತ, ಇದನ್ನು ಮಾಡ್ಕೊಳ್ಳೋದೇ ಪೂಜೆ ಮಾಡೋವಾಗಿಲ್ಲ ಅಂತ. ಆದರೆ ದುರ್ದೈವ ಏನು ಅಂದರೆ ಯಾರಿಗೂ ಇದರ ಅರ್ಥ ಹೇಳಿಲ್ಲ, ಹೆಚ್ಚು ಕಡಿಮೆ ನಾವು ಹೇಳ್ತಾ ಇರೋದು. ಅದು ಸುಮ್ಮನೆ ಅದು ಪಟ ಮಂತ್ರ ಹೇಳ್ಕೊಂಡು ಹೋಗೋದು ಅನ್ನೋ ಥರ ಆಗಿದೆ ಅಷ್ಟೇ ಹೊರತು ಅದು ಕೂಡ ಇಲ್ಲ, ಬಿಟ್ಟು ಹೋಗಿದೆ ಅವೆಲ್ಲವೂ ಕೂಡ. ಇದೆಲ್ಲ ನಿತ್ಯ ಪೂಜೆಯ ಭಾಗಗಳು. ಪೂಜೆಯಲ್ಲಿ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು, ಭಗವದ್ ಅರ್ಪಿತ ಮಾಡೋದು, ವಸ್ತುಗಳಿಂದ ಮನಸ್ಸನ್ನು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇಂಥವುಗಳನ್ನು ಪರಿಹಾರ ಮಾಡ್ಕೊಳ್ಳೋದು. ಅಪಸರ್ಪಂತು ತೇ ಭೂತ ಯೇ ಭೂತ ಭವ್ಯ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇ ನಶ್ಯಂತು ಶಿವಾಜ್ಞೆಯ, ಹೀಗೆಲ್ಲ ಶುರುವಾಗುತ್ತೆ. ಸಂಧ್ಯಾ ವಂದನಗಳು ಇದೆ ಅದು. ಆ ಭೂತಗಳೆಲ್ಲ ದೂರ ಹೋಗಲಿ. ಯೇ ಭೂತ ವಿಘ್ನಕರ್ತಾರ, ಈ ಪೂಜೆಗೆ ವಿಘ್ನ ಉಂಟು ಮಾಡುವಂಥ ಭೂತಗಳು. ಆ ಭೂತ ಯಾವುದು ಅಂದರೆ ಅವನೇ ಅವನ ಭೂತ ಅಂತ, ಅವನ ನೆರಳು ಅಷ್ಟೇ, ಅವನ ಭೂತ ಕಾಲವೇ ಭೂತ ಅಂತ, ಬೇರೆ ಯಾವುದು ಭೂತ ಇಲ್ಲ. ಯಾವ ಭೂತವೂ ನಿಮ್ಮನ್ನೇನು ಮಾಡೋದಿಲ್ಲ. ನಿಮ್ಮ ಭೂತ ಒಂದು ಇಲ್ಲದೆ ಇದ್ದರೆ ಪ್ರಪಂಚದ ಯಾವ ಭೂತಕ್ಕೂ ನಿಮ್ಮನ್ನೇನು ಮಾಡೋ ಶಕ್ತಿ ಇಲ್ಲ. ನಮಗೆ ತೊಂದರೆ ಕೊಡೋ ಶಕ್ತಿ ಇರೋದು ನಮ್ಮ ಭೂತಕ್ಕೆ ಮಾತ್ರ. ಹೊರಗಿನ ಭೂತಗಳು ಬಂದು ಉಪದ್ರವ ಮಾಡೋದು ಯಾವಾಗ ಅಂದರೆ ನಮ್ಮ ಭೂತ ಇಲ್ಲಿ ಇರಬೇಕು, ಅದು ಫ್ರೆಂಡು, ಆ ಭೂತದ ಫ್ರೆಂಡು ನಮ್ಮ ಒಳಗಿರಬೇಕು ಅಂತ ಇದ್ದರೆ ಅದ್ರ ಜೊತೆ ಮೈತ್ರಿ ಮಾಡ್ಕೊಂಡು ಅದರ ಮೂಲಕನೇ ಒಳಗೆ ಬರುತ್ತೆ. ಅದೊಂದು ಅದೇ ದಾರಿ ಅಂತ. ಈ ಕೋಟೆಲೆಲ್ಲ ಒಂದು ಕಡೆಗೆ ಒಂದು ಛಿದ್ರ ಬೇಕಲ್ಲ, ಒಳಗಡೆ ಬರಬೇಕಾದ್ರೆ ಒಂದು ದಾರಿ ಬೇಕಲ್ಲ, ಎಲ್ಲೋ ಒಂದು ಕಡೆ ಕಲ್ಲು ಸಡ್ಲಿರುತ್ತೆ, ಯಾರೋ ಮೀರು ಸಾಧಿಕ್ ಒಳಗಡೆ ಇರ್ತಾನೆ, ಅವನು ಅಲ್ಲಿ ಜಾಗ ಮಾಡಿಟ್ಟಿರ್ತಾನೆ, ಅದ್ರ ಮೂಲಕ ಮೀರು ಸಾಧಿಕ್ ಯಾರು ಅಂದರೆ ನಮ್ಮ ಒಳಗೆ ನಾವು ಮೊದಲು ಮಾಡಿದ ತಪ್ಪುಗಳು, ಕರ್ಮವನ್ನು ದುರುಪಯೋಗ ಮಾಡಿದ್ದು ನಾವು ಮೊದಲು. ಭಗವಂತ ಕೊಟ್ಟ ಕರ್ಮವೆಂಬ ದೊಡ್ಡ ಶಕ್ತಿ ಇದೆಯಲ್ಲ ನಮಗೆ, ಉಳಿದ ಪ್ರಾಣಿಗಳಿಗೆ ಅದಿಲ್ಲ. ಯಾಕೆಂದರೆ ಪ್ರಕೃತಿ ಇಟ್ಟಂತ ಇವೆವು. ಅದನ್ನೇ ಹೇಳಿದ್ದು, ಹುಲಿಗೆ ಗೋಹತ್ಯೆ ಪಾಪ ಇಲ್ಲ, ಗೋವನ್ನು ಕೊಂದು ತಿನ್ನತ್ತೆ ಹುಲಿ, ಆದರೆ ಹುಲಿಗೆ ಗೋಹತ್ಯೆ ಪಾಪ ಇಲ್ಲ. ಯಾಕಿಲ್ಲ ಅಂದರೆ ಅದು ಪ್ರಕೃತಿ ಹೇಳಿದಂತೆ ಮಾಡ್ತಾ ಇದೆ ಹೊರತು ಸ್ವಬುದ್ಧಿ ಇಲ್ಲ. ಇದ್ದಿದ್ದರೆ ಕಸಾಯಿಖಾನೆ ಮಾಡ್ತಿತ್ತದು. ಹುಲಿ ಹೊಟ್ಟೆ ತುಂಬಿದ ಮೇಲೂ ಗೋವನ್ನು ಕೊಲ್ತಿತ್ತು, ಕೊಲ್ಲೋದಿಲ್ಲ ಅದು. ಪ್ರಕೃತಿ ಬಂದು ಸೂಚನೆ ಕೊಟ್ಟಾಗ ಮಾಡುತ್ತೆ ಅಷ್ಟೇ. ಅದೊಂದು ಪ್ರಕೃತಿ ಪರತಂತ್ರ, ಸ್ವಬುದ್ಧಿಯಿಂದ ಮಾಡೋದಿಲ್ಲ ಅದೊಂದು. ಸ್ವಬುದ್ಧಿಯಿಂದ ಯಾವ ವೈರವೂ ಇಲ್ಲ, ಯಾವ ಪ್ರೀತಿಯೂ ಇಲ್ಲ ಅದಕ್ಕೆ. ಈಗ ಸ್ವಬುದ್ಧಿಯಿಂದ ಮಾಡೋದಾದ್ರೆ ಗೋವನ್ನು ಕಂಡಾಗೆಲ್ಲ ಕೊಲ್ಲಬೇಕು, ಹಾಗೆ ಮಾಡೋದಿಲ್ಲ ಅದು. ಹೊಟ್ಟೆ ತುಂಬಿದ ಮೇಲೆ ಮಾಡೋದಿಲ್ಲ ಕೆಲಸವನ್ನು, ಹಸಿವಿಗಾಗಿ ಮಾಡ್ತೇನೆ, ದೋಷ ಇಲ್ಲ. ಹಾಗಾಗಿ ಅವೆಲ್ಲ ಪ್ರಕೃತಿ ಪರತಂತ್ರ. ಮನುಷ್ಯ ಮಾತ್ರ ಸ್ವತಂತ್ರ. ಮನುಷ್ಯನಿಗೆ ಯಾಕೆ ಸ್ವಾತಂತ್ರ್ಯ ಕೊಟ್ಟಿದೆ ಅಂದರೆ ಪ್ರಕೃತಿಯನ್ನು ಮೀರೋಕ್ಕೋಸ್ಕರವಾಗಿ, ಪ್ರಕೃತಿಯನ್ನು ದಾಟೋಕ್ಕೋಸ್ಕರವಾಗಿ. ಅದರ ದುರುಪಯೋಗ ಆದಾಗೆಲ್ಲ ಅದು ಭೂತವಾಗಿ ಪರಿಣಮಿಸುತ್ತೆ. ಅದು ಹೋಗಿ ಕೂತ್ಕೊಳ್ಳೋದಲ್ಲಿ ಅಂದರೆ ನಮ್ಮ ಒಳಗಿನ ದೇವ ಮಾರ್ಗಗಳಲ್ಲಿ, ಎಲ್ಲಿ ನಮ್ಮ ಮನಸ್ಸು ಜೀವ ಪ್ರಾಣಗಳು ಸಂಚಾರ ಮಾಡಿ ಅವು ಎಲ್ಲಿ ಹೋಗಿ ಹೊರಗಡೆ ಹೋಗಬೇಕು, ಮುಕ್ತಿಯನ್ನು ಪಡಿಬೇಕು, ದೇವರನ್ನು ಸೇರಬೇಕು, ಆ ದಾರಿಗಳಲ್ಲಿ ಹೋಗಿ ಕೂತ್ಕೊಳ್ತೇವೆ ಅವು. ಅಂತ ನೀವು ಯಾವ ಬಗೆಯ ಪಾಪವನ್ನು ಮಾಡ್ತೀರೋ ಅಂತಹ ಅಡಿಯನ್ನು ನಿರೋಧ ಮಾಡ್ತೇವೆ ಹೋಗಿ. ಅವು ಜೀವಕ್ಕೆ ಮುಂದೆ ಹೋಗಿ ದಾರಿ ಇಲ್ಲ, ಪಾಪವಾಯ್ತದು ಅಂತ. ಹಾಗಾಗಿ ಅದರ ಪರಿಹಾರದ ಮಾರ್ಗಗಳನ್ನು ನಾವು ಚಿಂತಿಸ್ಕೊಳ್ಬೇಕು. ಹಾಗಾಗಿ ಪಾಪ ಓಘ ಪರಿಧೋಯತ. ಓಘವೆಂದರೆ ಪ್ರವಾಹ ಅಂತಲೂ ಅರ್ಥ ಇದೆ. ಓಘವೆಂದರೆ ಸಮೂಹ, ಸಮುದಾಯ, ರಾಶಿ ಅಂತ. ಪಾಪಗಳ ರಾಶಿ, ಆ ರಾಶಿಯನ್ನು ಕೊಡವು, ಆವಾಗ ನೀನು ಹಗುರಾಗ್ತೀಯ. ಪಾಪವೇ ಭಾರ, ಪಾಪ ಭಾರ ಅಂತ ಹೇಳ್ತಾರಲ್ಲ, ಮಾಡಿದ ಪಾಪಗಳ ಹೊರೆ ಹೊತ್ತ ಶಿರವೆಂದು ಬಾಗುತ್ತಿದೆ ನಿನ್ನಡಿಗೆ ಕ್ಷಮೆ ಬೇಡಲೆಂದು. ಮಾಡಿದ ಪಾಪಗಳ ಹೊರೆ ಹೊತ್ತ ಶಿರವಿಂದು ಬಾಗುತ್ತಿದೆ ನಿನ್ನಡಿಗೆ ಕ್ಷಮೆ ಬೇಡಲೆಂದು. ಅದು ಅಂದರೆ ಆ ಭಾರ ಇದ್ದಾಗ ಬಗ್ಗೋಕ್ಕೆ ಸುಲಭಾಗುತ್ತೆ ಒಂಥರದಲ್ಲಿ. ಭಾರ ಇಲ್ಲಿದ್ದಾಗ ಬಗ್ಗುವ ಪ್ರಮೇಯವಿಲ್ಲ, ಅವನು ಹಾರಿ ಹೋಗ್ತಿರ್ತಾನೆ ಮೇಲ್ಗಡೆಗೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಸತ್ವಗುಣ ಪ್ರಧಾನವಾಗಿರುವಂಥವನು ಊರ್ಧ್ವಂ ಗಚ್ಚಂತಿ. ಅವನು ಮೇಲಕ್ಕೆ ಯಾವ ಕಡೆ ಭಗವಂತನಿದ್ದಾನೋ, ಯಾವ ಕಡೆ ಭಗವದ್ ಲೋಕಗಳಿವೆಯೋ ಆ ಕಡೆಗೆ ಹಾರಿ ಹೋಗ್ತಾನೆ, ಹಗುರಾಗ್ತಾನೆ. ಅವನೊಂದು ಹಗುರಾಗಬೇಕಾದ್ರೆ ಇದನ್ನೆಲ್ಲ ಕೊಡಬೇಕು, ಇದನ್ನೆಲ್ಲ ಕಳ್ಕೊಳ್ಬೇಕು ಅಂತ. ಹಾಗಾಗಿ ಮೊಟ್ಟ ಮೊದಲು ಈ ಪಾಪೋಘ ಪರಿಧೋಯಿತನಾಗದೆ ಸಾಧನೆಗೆ ಮುಂದಿನ ಹೆಜ್ಜೆ ಇಲ್ಲ. ವಿಘ್ನ ಪರಿಹಾರ ಮೊದಲು. ಹರಿರಾಮ.